ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ. ಅಂದು ಪವಿತ್ರ ಎಂದನೇ ತಿಲಕ ತನ್ನ ಜೀವವನ್ನು ಕಳೆದುಕೊಂಡ ಅಂತ ಹೇಳಿ ಇಂದಿಗೂ ಕೂಡ ಪವಿತ್ರ ಮೇಲೆ ಆಪಾದನೆ ಬಂದಿದೆ. ಆದರೆ ಈಗ ಮಗುತೊಮ್ಮೆ ದೇವ ಅದೇ ಪರಿಸ್ಥಿತಿಗೆ ಜಾರಿದ್ದಾರೆ. ಈ ಕಡೆ ಪವಿತ್ರ ನಿಜಕ್ಕೂ ಕೂಡ ಶಾಕ್ ಆಗಿದ್ದಾಳೆ. ಬಿಕಾಸ್ ಇಲ್ಲಿ ದೇವ್ಗೆ ಆಕ್ಸಿಡೆಂಟ್ ಆಗಿದೆ. ಹಾಗಿದ್ರೆ ಏನಾಯಿತು, ಏನು ಕಥೆ, ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ತುಂಬಾ ಒಳ್ಳೆ ಗುಣ ಇರ್ತಕ್ಕಂಥ ಪವಿತ್ರ ತನ್ನಿಂದ ಯಾರಿಗೂ ತೊಂದರೆ ಆಗಬಾರ್ದು ಅಂತ ಹೇಳಿ ತನ್ನ ಪಾಡಿಗೆ ತಾನು ತನ್ನ ಕೆಲಸ ಮಾಡಿಕೊಂಡು ಹೋಗ್ತಿರ್ತಾಳೆ. ತಾತನ ಹಾರೈಕೆ ಮಾಡೋದಕ್ಕೂ ಕೂಡ ಯಾರು ಮುಂದೆ ಬಿಡದೇ ಇದ್ದಾಗ ಇಲ್ಲಿ ದೇವ್ ಮತ್ತು ತಾತನ ಸೇರಿಕೊಂಡು ಇಲ್ಲಿ ಪವಿತ್ರ ಹಾರೈಕೆ ಮಾಡೋ ರೀತಿ ಮಾಡ್ತಾರೆ. ಆದರೆ ಇಲ್ಲಿ ಮತ್ತೆ ಪವಿತ್ರ ಅಡುಗೆ ಮನೆಗೆ ಹೋಗ್ತಿದ್ದಾಗೆ ಆಕೆಯ ಮೇಲೆ ಕಳ್ಳತನದ ಆಪಾದನೆ ಬರುತ್ತೆ. ಅದನ್ನು ಮಾಡಿದ್ದು ಆ ಮನೆಯಲ್ಲಿರ್ತಕ್ಕಂಥ ಚಿಕ್ಕಪ್ಪ ಚಿಕ್ಕಮ್ಮ ಆಗಿದ್ದಾರೆ. ಆದರೆ ಅದು ಪವಿತ್ರ ಮೇಲೆ ಬರುತ್ತೆ. ತಾವು ಕಳ್ಳತನ ಮಾಡಿ ಅದನ್ನು ತುಂಬ ಕ್ಲಿಯರ್ ಆಗಿ ಪವಿತ್ರ ತಲೆ ಮೇಲೆ ಹಾಕಿಬಿಡ್ತಾರೆ. ಬಿಕಾಸ್ ನಾವು ಸಿಕ್ಕಿ ಬೀಳ್ತೀವಿ ಅಂತ ಹೇಳಿ. ಇತ್ತ ಕಡೆ ನಮ್ರತ ಅಮ್ಮ ಕೂಡ ಅವ್ರಿಗೆ ಸಾಥ್ ಕೊಡ್ತಾರೆ. ಈ ಕಡೆ ಪವಿತ್ರ ಮೇಲೆ ಒಬ್ಬರಾದ್ಮೇಲೆ ಒಬ್ರು ನಿಜಕ್ಕೂ ಕೂಡ ಆಪಾದನೆಯನ್ನು ಹಾಕ್ತಾರೆ. ಇಲ್ಲಿ ಪವಿತ್ರ ಹೇಳ್ತಿರೋದು ಒಂದೇ ಮಾತು, ನಾನೇನು ಮಾಡಿಲ್ಲ, ನನಗಿದೇನು ಗೊತ್ತಿಲ್ಲ, ನಾನು ಜಸ್ಟ್ ಗಂಜಿ ಮಾಡೋದಕ್ಕೆ ಅಂತ ಬಂದಿದ್ದು ಅಂತ. ಆದರೆ ಇಲ್ಲಿರ್ತಕ್ಕಂಥವ್ರು ಎಲ್ಲರೂ ಕೂಡ ಪವಿತ್ರ ಮೇಲೆ ಗೂಬೆನೆ ಕೂರಿಸ್ತಾರೆ. ಇಲ್ಲಿ ಚಿಕ್ಕಮ್ಮ ತಾವು ತಪ್ಪಿಸ್ಕೊಳ್ಳೋಕೆ, ನಮ್ರತ ಅಮ್ಮ ತಮ್ಮ ಕೆಲಸ ಸಾಧಿಸ್ಕೊಳ್ಳೋಕೆ. ಅದರ ನಡುವೆ ಬಂದಂಥ ನಮ್ರತ ಏನಾಗ್ತದೆ ಅಂತ ಕೇಳ್ತಿದ್ದಾಳೆ. ಬಿಕಾಸ್ ಅವಳಿಗೂ ಕೂಡ ಇಲ್ಲಿ ಏನಾಗ್ತದೆ ಅನ್ನೋದು ಗೊತ್ತಿರೋದಿಲ್ಲ. ಆಗ ಇಲ್ಲಿ ಒಡವೆ ಕದ್ದಿದ್ದಾಳೆ ಅಂತ ಹೇಳಿದಾಗ ಒಡವೆಯನ್ನು ತಗೋತಾಳೆ, ನೋಡ್ತಾಳೆ. ಅದರಲ್ಲಿ ಅವಳ ಒಡವೆಗಳು ಕೂಡ ಇರುತ್ತೆ. ಇದರಲ್ಲಿ ನನ್ನ ಒಡವೆಗಳು ಕೂಡ ಇದೆಯಲ್ಲ, ಏನಿದು ಅಂತ ಹೇಳಿ ಪವಿತ್ರನ ತರಾಟೆಗೆ ತಗೋತಾಳೆ ನಮ್ರತ. ಪವಿತ್ರ ಅಲ್ಲೂ ಕೂಡ ತನ್ನ ತಪ್ಪು ಮಾಡಿಲ್ಲ ಅಂತಾನೆ ಹೇಳ್ತಿದ್ದಾರೆ. ಅಷ್ಟರಲ್ಲಿ ಅಜ್ಜಿ ಬರ್ತಾರೆ. ಅಜ್ಜಿಗೂ ಕೂಡ ವಿಷಯ ಗೊತ್ತಾಗುತ್ತೆ. ಅಜ್ಜಿಗೆ ಏನು ಹೇಳಬೇಕು ಗೊತ್ತಾಗ್ತಿಲ್ಲ. ಆ ಕಡೆ ನಿಜವಾಗ್ಲೂ ಪವಿತ್ರ ಕದ್ದಿದ್ದಾಳು ಇಲ್ವೋ ಅನ್ನೋ ಕನ್ಫ್ಯೂಷನ್ ಅಲ್ಲಿದ್ದಾರೆ. ಅದೇ ಸಮಯಕ್ಕೆ ತಾತ ಅಲ್ಲಿಗೆ ಬರ್ತಾರೆ. ತಾತ ಬಂದು ಎಲ್ಲರನ್ನ ಕೂಡ ತರಾಟೆಗೆ ತಗೋತಾರೆ. ಜೊತೆಗೆ ಪವಿತ್ರ ಕದ್ದಿದ್ದಾಳ ಅಂತ ಕೇಳ್ತಾರೆ. ಹೌದು, ಪವಿತ್ರನೇ ಕದ್ದಿರೋದು. ಅವಳೇ ಅಡುಗೆ ಮನೆಯಲ್ಲಿ ಗಂಜಿ ಕಾಯಿಸ್ತೀನಿ ಅಂತ ಬಂದು ಒಡವೆಗಳನ್ನೆಲ್ಲ ಅಲ್ಲೇ ಬಾಕ್ಸಲ್ಲಿ ಬಚ್ಚಿಟ್ಟಿದ್ಲು ಅಂತ ಹೇಳ್ತಾರೆ. ಸಿಕ್ಕಾಕೊಂಡ್ಲು ಅವಳು ಅಂತ. ಆದರೆ ತಾತ ಹೇಳೋದು, ಅವಳು ಇಲ್ಲಿಗೆ ಬರೋದಕ್ಕೆ ಹೇಗೆ ಸಾಧ್ಯ, ನಿಜವಾಗ್ಲೂ ಅವಳನ್ನು ಇಲ್ಲಿಗೆ ನೀವು ಬರೋದಕ್ಕೆ ಬಿಡಲಿಲ್ಲ, ಫೋರ್ಸ್ ಮಾಡಿ ಕಳಿಸಿದ್ದು. ನಿಜ ಹೇಳಬೇಕು ಅಂದರೆ ಗಂಜಿ ಮಾಡ್ಕೊಂಡು ಬರ್ತೀನಿ ಅಂತ ಹೋಗಿದ್ದು ಅವಳಲ್ಲ, ನೀನು ಅಂತ ಹೇಳಿ ಚಿಕ್ಕಮ್ಮಂಗೆ ಹೇಳ್ತಾರೆ. ಆಗ ಚಿಕ್ಕಪ್ಪ ಸಿಕ್ಬಿದ್ವಲ್ಲಪ್ಪ, ನಾವು ತಾತನ ಕೈಲಿ ಏನು ಮಾಡೋದು ಅಂತ ತೋಚ್ದೆ ಕಕ್ಕಾಬಿಕ್ಕಿ ಆಗ್ತಾರೆ. ನಂತರ ಇದ್ರ ಬಗ್ಗೆ ಆಮೇಲೆ ತೀರ್ಮಾನ ಮಾಡೋಣ. ಇದಂತೂ ಪವಿತ್ರ ಮಾಡಿರಲಿಕ್ಕೆ ಸಾಧ್ಯನೇ ಇಲ್ಲ, ಬೇರೆ ಯಾರೋ ಮಾಡಿದ್ದಾರೆ, ಅದನ್ನು ಇವಳ ಮೇಲೆ ಹಾಕ್ತಿದ್ದಾರೆ ಅಂತ ಹೇಳಿದ್ದೆ. ತಾತ ಒಡವೆಗಳನ್ನ ನನ್ನ ಹತ್ರನೇ ಇಟ್ಕೋತೀನಿ, ರಾಧಿಕಾ ಬರಲಿ ಅಂತ ಹೇಳಿ ತಾತ ಅಲ್ಲಿಂದ ಹೊರಟ್ಬಿಡ್ತಾರೆ. ಈ ಕಡೆ ಪವಿತ್ರಾಗೇನೋ ಆಗಿರ್ಬೋದು ಅಂತ ಹೇಳಿ ಹೊರಗಡೆ ಹೋಗಿರ್ತಕ್ಕಂಥ ದೇವಿಗೆ ಅನ್ನಿಸ್ತಾನೆ ಇರುತ್ತೆ. ಅವರು ಮೀಟಿಂಗಲ್ಲಿರ್ತಾರೆ. ಮೀಟಿಂಗಲ್ಲಿದ್ದರೂ ಕೂಡ ಪವಿತ್ರಾಗೆ ಕರೆ ಮಾಡ್ತಾನೆ ಇರ್ತಾರೆ. ಪವಿತ್ರ ಕಾಲ್ ರಿಸೀವ್ ಮಾಡ್ತಿಲ್ಲ. ಹಾಗಾಗಿ ಏನೋ ಆಗಿರ್ಬೋದು ಹೆಚ್ಚು ಕಡಿಮೆ ಅಂತ ಹೇಳಿ ದೇವ್ಗೆ ಗಾಬರಿ ಆಗಿಬಿಡತ್ತೆ. ಹಾಗಾಗಿ ಮೀಟಿಂಗ್ ಮೇಲೂ ಕೂಡ ಅಷ್ಟಾಗಿ ಕಾನ್ಸಂಟ್ರೇಟ್ ಮಾಡೋದು ಆಗೋದಿಲ್ಲ ದೇವ್ಗೆ. ಹೀಗಾದರೂ ಮಾಡಿ ಪವಿತ್ರ ಬಗ್ಗೆ ತಿಳ್ಕೋಬೇಕಲ್ಲ ಅಂದ್ಕೊಂಡಿದ್ದ ತಮ್ಮಂಗೆ ಕರೆ ಮಾಡ್ತಾರೆ. ಆಗ ತಮ್ಮ ಹೊರಗಡೆ ಇರ್ತಾರೆ. ಅಣ್ಣನ ಒಂದು ಕಾಳಜಿಯನ್ನು ನೋಡಿದ್ದೆ ಮೊದಲು ಅತ್ತಿಗೆಯನ್ನೇ ನೋಡ್ಕೊಂಡು ಬರ್ತೀನಿ ಅಂತ ಮತ್ತೆ ಮನೆಗೆ ವಾಪಸ್ ಆಗ್ತಿದ್ದಾಗೆ ಎಲ್ಲ ಜಗಳ ಕೂಡ ನಿಂತು ಹೋಗಿರತ್ತೆ. ಇಲ್ಲಿ ಅತ್ತಿಗೆಯಲ್ಲಿ ಅಂತ ಹೇಳಿ ಬಂದು ಅಮ್ಮನ ಕೇಳಿದಾಗ ಅಮ್ಮಂಗೆ ಅಚ್ಚರಿ ಆಗತ್ತೆ. ನನ್ನ ಮಗ ಯಾವತ್ತೂ ಬಂದು ನಾನು ಏನೂ ಕೇಳಲ್ಲ, ನೆಟ್ಟಿಗೆ ಮಾತಾಡ್ಸೋದೇ ಇಲ್ಲ, ಇವತ್ತೇನಪ್ಪ ಕೇಳ್ಬಿಟ್ನಲ್ಲ ಅಂತ. ಆದರೆ ಅತ್ತಿಗೆ ನೋಡಬೇಕಾಗಿರೋದ್ರಿಂದ ಅತ್ತಿಗೆ ಎಲ್ಲಿ ಅಂತ ಕೇಳ್ತಾರೆ. ಅಡುಗೆ ಮನೆಯಲ್ಲಿದ್ದಾರೆ ಅಂತಿದ್ದಾಗೆ ಅಡುಗೆ ಮನೆಯಿಂದ ಪವಿತ್ರ ಬರ್ತಾರೆ. ಅದಕ್ಕೆ ಹೇಗಿದ್ರ, ಆರಾಮಾಗಿದ್ರ ನೀವು, ಅಣ್ಣನ ಕಾಲ್ನ ರಿಸೀವೇ ಮಾಡ್ತಿರ್ಲಿಲ್ವಂತಲ್ಲ, ಅಣ್ಣ ತುಂಬ ಗಾಬರಿ ಆಗಿದ್ದ, ಹಾಗಾಗಿ ನನಗೆ ಹೇಳ್ದ, ನಾನು ಅದಕ್ಕೆ ಬಂದಿದ್ದು ಅಂತ ಹೇಳ್ತಾರೆ. ನಂತರ ಸರಿ ಆಯಿತು ಅಂತ ಹೇಳಿ ಪವಿತ್ರ ಹೇಳ್ತಾರೆ. ನಂತರ ಅಣ್ಣಂಗೆ ಕಾಲ್ ಮಾಡ್ತಾನೆ ತಮ್ಮ, ಕಾಲ್ ಮಾಡಿದ್ದೆ, ಅದಕ್ಕೆ ಆರಾಮಾಗೇ ಇದ್ದಾರೆ, ನೋಡ್ಕೊಂಡು ಬಂದೆ ಅಂತಾರೆ. ಆಗ ಒಂದ್ರಿದ್ರೆ ನಿಟ್ಟುಸಿರನ್ನು ಬಿಡ್ತಾರೆ ದೇವ್. ಬಟ್ ಆದರೂ ಕೂಡ ನನ್ನ ಫೋನ್ ಯಾಕೆ ರಿಸೀವ್ ಮಾಡಲಿಲ್ಲ, ಕೆಲಸದಲ್ಲಿ ಬ್ಯುಸಿ ಇದ್ರು ಅನಿಸುತ್ತೆ ಹಾಗಾಗಿ ಅಂತ ಅಂದ್ಕೊಂಡ್ಬಿಡ್ತಾರೆ. ಆದರೆ ನಿಜವಾಗ್ಲೂ ಪವಿತ್ರಾಗೆ ತುಂಬ ಗಾಬರಿ ಆಗಿರತ್ತೆ. ಆ ಕಡೆ ಅಪ್ಪ ತಾತ ಕೂಡ ಕಾಲ್ ಮಾಡಿದ್ರು, ಈ ಕಡೆ ದೇವ್ ಕೂಡ ಕಾಲ್ ಮಾಡಿದ್ರು, ಯಾರ ಕಾಲ್ ಕೂಡ ರಿಸೀವ್ ಮಾಡಿಲ್ಲ, ಎಲ್ಲರನ್ನ ಕೂಡ ಗಾಬರಿ ಹುಟ್ಟಿಸಿದ್ರು. ಆದರೆ ಪವಿತ್ರ ಕೂಡ ಒಂದು ರೀತಿ ಸಂಕಟಕ್ಕೆ ಸಿಕ್ಕಾಕೊಂಡಿದ್ರು. ಇತ್ತ ಕಡೆ ದೇವ ಚಿಕ್ಕಪ್ಪ ಚಿಕ್ಕಮ್ಮ ಇಬ್ಬರು ಕೂಡ ಹೇಗಾದರೂ ಮಾಡಿ ತಾತನ ಹತ್ರ ಇರೋ ಒಡವೆಯನ್ನು ಕದಿಬೇಕು, ಮತ್ತೆ ಅದನ್ನು ತಮ್ಮ ಕೈವಶ ಮಾಡ್ಕೋಬೇಕು ಅಂತ ತುಂಬ ಪ್ರಯತ್ನ ಪಡ್ತಾರೆ. ಆದರೆ ಅದು ಅವ್ರಿಗೆ ಸಾಧ್ಯನೇ ಆಗೋದಿಲ್ಲ. ತಾತ ಮಲಗೋದನ್ನೇ ವೇಟ್ ಮಾಡ್ತಾರೆ. ತಾತ ಅಜ್ಜಿ ಮಲಗಿದ ಮೇಲೆ ಹೋಗ್ಬಿಟ್ಟು ಆ ಒಡವೆನ ಎತ್ಕೊಂಡು ಬಂದ್ಬಿಡೋಣ ಅಂತ ಅನ್ಕೋತಾರೆ. ಆದರೆ
ತಾತ ಮಲ್ಕೋತಾರೆ, ಬಟ್ ಅಜ್ಜಿ ಮಲ್ಕೊಳ್ಳೋದೇ ಇಲ್ಲ. ಅಜ್ಜಿ ಕೆಲಸ ಮಾಡ್ತಿರ್ತಾರೆ, ಏನಪ್ಪ ಮಾಡೋದು ಅಂತ ಅಂದ್ಕೊಂಡಿದ್ದೆ, ಪ್ಲ್ಯಾನ್ ಮಾಡ್ತಾರೆ. ಈ ಕಡೆ ಸರಿಯಾಗಿ ಚಿಕ್ಕಪ್ಪ ಅಂತೂ ಆಲ್ರೆಡಿ ಏನು ಮಾಡೋದು ಅಂತ ಪ್ಲ್ಯಾನ್ ಮಾಡಿದ್ದೆ. ಈ ಕಡೆ ಹೆಂಡತಿಯನ್ನು ನೀನು ಹೋಗಿ ಅಮ್ಮನನ್ನು ಅಡುಗೆ ಮನೆ ಕರ್ಕೊಂಡು ಹೋಗು, ಆ ಸಮಯದಲ್ಲಿ ನಾನು ಹೋಗಿ ಎತ್ಕೊಂಡು ಬಿಡ್ತೀನಿ ಅಂತ ಹೇಳ್ತಾರೆ. ಸರಿ ಆಯಿತು ಅಂತ ಅಂದ್ಕೊಂಡಿದ್ದೆ. ಅತ್ತೆ ನನ್ನ ಗಂಡಂಗೆ ತುಂಬ ತಲೆನೋಯ್ತದೆ ಅತ್ತ, ಹಾಗಾಗಿ ಕಷಾಯ ಮಾಡ್ಕೊಂಡು ಬನ್ನಿ ಅಂತ ಕೇಳಿದ್ರೆ, ನಿನಗೆ ಹೇಳ್ಕೊಟ್ಟಿದ್ದೀನಲ್ಲ, ನೀನೇ ಹೋಗಿ ಕಷಾಯ ಮಾಡಿ ಹೋಗು, ಇಷ್ಟೊತ್ತಲ್ಲಿ ನನ್ನ ಯಾಕೆ ಕರಿತಿದ್ಯಾ ಅಂತಕ. ಏನತ್ತೆ ನೀವು ನನಗೆ ಬಂದಿದ್ರೆ ನಿಮ್ಮನ್ನು ಯಾಕೆ ಕರಿತಾ ಇದೆಯಾ, ನೀವು ಹೇಳ್ಕೊಟ್ಟಿದ್ರ, ಬಟ್ ನನಗೆ ಅದು ಬರೋದೇ ಇಲ್ವಲ್ಲ ಮಾಡಲಿಕ್ಕೆ ಅಂತಕ. ಏನೇ ಇದು ನೀನು ಏನೇ ಮಾಡಿದ್ರು ಬರಲ್ಲ ಅಂತೀಯಲ್ಲ ಅಂತ ಹೇಳಿದೆ. ಹೋಗ್ತಾರೆ. ಅದೇ ಸಮಯದಲ್ಲಿ ಚಿಕ್ಕಪ್ಪ ಕೂಡ ಉಡುವೆಯನ್ನು ಕದೀಲಿಕ್ಕೆ ಅಂತ ಹೋಗ್ತಾರೆ. ಇದ್ರ ನಡುವೆ ಆಲ್ರೆಡಿ ಪವಿತ್ರ ಮನೆ ಬಿಟ್ಟು ಹೋಗಿದ್ದಾಳೆ. ಅದಕ್ಕೆ ಕಾರಣ ನಮ್ರತ ಪವಿತ್ರ ಜೊತೆ ಹೋಗಿದೆ, ಒಂದು ಸ್ನೇಹಿತೆ ರೀತಿ ಮಾತಾಡೋ ರೀತಿ ನಾಟಕ ಮಾಡ್ತಾರೆ. ನೋಡು, ನಿನ್ನಿಂದಾಗಿ ತಿಲಕ್ನ ಕಳ್ಕೊಂಡಿದ್ದೀವಿ ಈ ಮನೆಯಲ್ಲಿ, ಆದರೆ ಈಗ ಮಗದೊಮ್ಮೆ ದೇವ್ನ ಕಳ್ಕೊಳ್ಳೋ ಪರಿಸ್ಥಿತಿ ಬಂದಿದೆ, ನಿನ್ನಿಂದಾಗಿ ಮಗದೊಮ್ಮೆ ನಾವು ದೇವ್ನ ಕೂಡ ಕಳ್ಕೊಂಡ್ಬಿಡ್ತೀನಿ ಅಂತ ಹೇಳಿದಾಗ ಪವಿತ್ರ ಇಲ್ಲ, ನನ್ನಿಂದಾಗಿ ದೇವ್ರಿಗೂ ತೊಂದರೆ ಆಗೋದು ಬೇಡ ಅಂತ ಹೇಳಿ ಡಿಸೈಡ್ ಮಾಡ್ಕೊಂಡಿದ್ದೆ, ಈ ಮನೆಯನ್ನು ಬಿಟ್ಟು ಊರಿಗೆ ಹೊರಟೇ ಬಿಡಬೇಕು ಅಂತ ಯೋಚನೆ ಮಾಡ್ತಾಳೆ. ಹಾಗಾಗಿ ಬಸ್ ಹತ್ಕೊಂಡು ಹೊರಟ್ಬಿಡ್ತಾಳೆ. ದೇವ್ ಮನೆಗೆ ಬರುವಷ್ಟರಲ್ಲಿ ಆಲ್ರೆಡಿ ಪವಿತ್ರ ಇರುವುದಿಲ್ಲ, ತುಂಬ ತಬ್ಬಿಬ್ಬಾಗ್ತಾರೆ. ಆ ಕಡೆ ತಮ್ಮ ಮತ್ತು ದೇವ್ ಎಲ್ಲ ಕಡೆ ಹುಡುಕ್ತಿದ್ದಾರೆ. ಫೈನಲಿ ಬಸ್ಸಲ್ಲಿ ಹೋಗಿದ್ದಾರೆ ಅನ್ನೋ ವಿಷಯ ತಮ್ಮ ಅಪ್ಡೇಟ್ ಮಾಡ್ತಿದ್ದಾಗನೇ ಇಲ್ಲಿ ದೇವ ಆ ಬಸ್ಸನ್ನು ಚೇಸ್ ಮಾಡ್ಕೊಂಡು ಹೋಗ್ತಾರೆ. ಅಲ್ಲಿ ಪವಿತ್ರನ ನೋಡಿದ್ದೆ, ಹೋಗಿದ್ದೆ, ಕಾರನ್ನು ನಿಲ್ಲಿಸಿ ನನ್ನ ಹೆಂಡತಿ ಬರೋ ತನಕ ನಾನು ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿಂದ ಹೋಗೋದಿಲ್ಲ ಅಂತ ರೋಡ್ ಮೇಲೇ ಮಲ್ಕೊಂಡ್ಬಿಡ್ತಾರೆ. ಆಗ ಡ್ರೈವರ್ ನಿಲ್ಲಿಸ್ತಾರೆ. ಈ ಕಡೆ ಪವಿತ್ರ ಗೊತ್ತಾಗುತ್ತೆ ದೇವೇ ಬಂದಿರೋದು ಅಂತ. ಯಾರಪ್ಪ ಅಂತಿದ್ದಾಗೆ ನಮಗೆಲ್ಲ ತಡ ಆಗ್ತದೆ ಅಂತ ಜನಗಳು ಹೇಳ್ತಿದ್ದಾಗೆ ಪವಿತ್ರ ಕೆಳಗಡೆ ಇಳಿದು ಬರ್ತಾರೆ. ದೇವ್ಗಂತೂ ಪವಿತ್ರನ ನೋಡಿ ತುಂಬ ಖುಷಿ ಆಗುತ್ತೆ. ನಂತರ ಜನಗಳೆಲ್ಲ ಬಂದಿದ್ದೆ, ನಮ್ಮ ಎಂಥ ಅದೃಷ್ಟವಂತೆ ಹೆಂಡತಿಯರು ಮನೆ ಬಿಟ್ಟು ಹೋಗಲಿ ಅನ್ನೋ ಟೈಮಲ್ಲಿ ಕಾಯ್ತಿರೋ ಗಂಡಸರ ನಡುವೆ ನೀನು ಇಂಥ ಗಂಡನ್ನ ಪಡ್ಕೊಂಡಿದ್ಯಾ, ಪುಣ್ಯ ಮಾಡಿದ್ಯಾ ಅಂತ ಹೇಳಿ ಜನಗಳು ಹೇಳಿ ಅವರೆಲ್ಲ ಅಲ್ಲಿಂದ ಹೋಗ್ತಾರೆ. ತದನಂತರ ಇಲ್ಲಿ ದೇವ ಪವಿತ್ರನ ಕೂರಿಸ್ಕೊಂಡು ಹೋಗೋದಕ್ಕೆ ಮುಂದಾಗ್ತಾರೆ. ಬಟ್ ಇವ್ರು ಡಿಸ್ಟರ್ಬ್ ಆಗಿದ್ದಾರೆ, ಕೇಳೋದು ಬೇಡ ಏನಾಯಿತು ಅಂತ ಅನ್ಕೋತಾರೆ. ಬಟ್ ಆದರೂ ಕೂಡ ಅವರ ಮನಸ್ಸು ತಡೆಯೋದಿಲ್ಲ. ನಂತರ ಒಂದು ಕಡೆ ನಿಲ್ಲಿಸಿದೆ, ಯಾಕೆ ಏನಾಯಿತು, ಯಾಕೆ ಮನೆ ಬಿಟ್ಟು ಹೋಗೋ ತೀರ್ಮಾನವನ್ನು ಮಾಡಿದ್ರಿ, ಅಂಥದ್ದು ಏನು ನಡೀತು ಅಂತ ಹೇಳಿ ದೇವ ಪವಿತ್ರಳನ್ನು ಪ್ರಶ್ನೆ ಮಾಡ್ತಿದ್ದಾರೆ. ಆಗ ಇಲ್ಲಿ ಪವಿತ್ರ ಏನು ಹೇಳೋದಕ್ಕೂ ಕೂಡ ಮುಂದಾಗೋದಿಲ್ಲ. ಬೇಡ, ನನ್ನಿಂದಾಗಿ ಇನ್ನೇನೋ ಆಗೋದು ಅಂತ ಹೇಳಿದ್ದ. ದಯವಿಟ್ಟು ಏನನ್ನೋ ಕೂಡ ಕೇಳಬೇಡಿ ಅಂತ ಹೇಳಿಬಿಡ್ತಾರೆ. ಕೇಳಬಾರ್ದು ಅಂತ ಹೇಳಿದ್ರು ಕೂಡ ದೇವ್ ತಿಳ್ಕೊಳ್ಳೇಬೇಕು ಅಂತ ಹೇಳಿ ಮುಂದಾಗ್ತಾರೆ. ಆಗ ಇಲ್ಲಿ ಪವಿತ್ರ ಹೇಳಲಿಕ್ಕೆ ಮುಂದಾಗೋದಿಲ್ಲ. ಆ ಒಂದು ಕ್ಷಣದಲ್ಲಿ ಇಲ್ಲಿ ದೇವ ಹಿಂದೆ ಒಂದು ಗಾಡಿ ಬರ್ತಾ ಇರುತ್ತೆ, ದೇವ್ನ ಗುದ್ದೋಕೆ ಮುಂದಾಗ್ತಿರುತ್ತೆ. ಆಗ್ತಾನೆ ನಮ್ರತಾ ಹೇಳಿದ ಮಾತನ್ನ ಇಲ್ಲಿ ಪವಿತ್ರ ನೆನಪು ಮಾಡ್ಕೋತಿರ್ತಾಳೆ, ನನ್ನಿಂದ ದೇವ್ಗೂ ಏನಾದರೂ ಹೆಚ್ಚು ಕಡಿಮೆ ಆಗ್ಬಿಟ್ರೆ ಅಂತ. ಅದೇ ಸಮಯಕ್ಕೆ ಅಲ್ಲಿ ಒಂದು ಗಾಡಿ ಬಂದು ದೇವ್ನ ಗುದ್ದೋಕೆ ಅಂತ ಬರ್ತಿದ್ದಾಗೆ ದೇವ್ನ ಎಳೆದು ಆ ಕಡೆ ಬಿಸಾಡ್ಬಿಡ್ತಾರೆ. ಅದೇ ಒಂದು ಆ ಕಡೆ ತಳ್ಳದ್ರಿಂದಾಗಿ ದೇವ್ ಮಗದೊಮ್ಮೆ ಹೋಗಿ ಒಂದು ಮರಕ್ಕೆ ಡಿಕ್ಕಿ ಹೊಡೆದು ಹಾಗೆ ಕೆಳಗಡೆ ಕುಸಿದು ಹೋಗ್ತಾರೆ. ತಕ್ಷಣ ತಿಲಕ್ ಸತ್ತಿದ್ದ ರೀತಿ ನೆನಪಾಗ್ಬಿಡುತ್ತೆ. ಹಾಗಿದ್ರೆ ಇಲ್ಲಿ ದೇವ್ಗೆ ಕೂಡ ತಿಲಕ್ ಪರಿಸ್ಥಿತಿನೇ ಬಂದು ಬಿಡ್ತಾ, ದೇವ್ ಕೂಡ ಸೀರಿಯಸ್ ಆಗ್ಬಿಟ್ರ. ಇಲ್ಲಿ ಪವಿತ್ರ ದೇವ್ನನ್ನ ಕಾಪಾಡ್ಕೋತಾಳ. ಏನಾಗತ್ತೆ ಇದು ಎಲ್ಲವನ್ನ ಕೂಡ ತಡ್ಕೋಬೇಕು ಅಂದ್ರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನ ಮರಿಬೇಡಿ.